ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವ ರೆಸಿಪಿ ದಿಢೀರ್ ಮೈದಾ ಹಿಟ್ಟಿನ ದೋಸೆ. ದಿಢೀರ್ ಮೈದಾ ಹಿಟ್ಟಿನ ದೋಸೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಮೈದಾ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಮೊಸರು, 1 ಟೇಬಲ್ ಸ್ಪೂನ್ ಉಪ್ಪು. ದಿಢೀರ್ ಮೈದಾ ಹಿಟ್ಟಿನ ದೋಸೆ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ ಮೈದಾ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಉಪ್ಪು, 1 ಕಪ್ ಮೊಸರನ್ನು ಹಾಕಿ 1 ಕಪ್ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದ ಬರುವವರೆಗೆ ಕಲಸಿಕೊಳ್ಳಿ. ಈ ರೀತಿ ಕಲಸಿ ಅರ್ಧ ಗಂಟೆ ಹಿಟ್ಟನ್ನು ನೆನೆಯಲು ಬಿಡಿ. ಈಗ ಅರ್ಧ ಗಂಟೆ ನೆನೆದಿರುವ ಹಿಟ್ಟನ್ನು ದೋಸೆ ಹಂಚಿನ ಮೇಲೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕಿಕೊಳ್ಳಿ. ಈ ರೀತಿ ದೋಸೆ ಬೇಯಿಸಿ ತೆಗೆದರೆ ದಿಢೀರ್ ಮೈದಾ ಹಿಟ್ಟಿನ ದೋಸೆ ಸವಿಯಲು ರೆಡಿ. ಮೈದಾ ಹಿಟ್ಟಿನ ದಿಢೀರ್ ದೋಸೆ ಬಿಸಿ ಇರುವಾಗಲೇ ಕಾಯಿ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ದಿಢೀರ್ ಮೈದಾ ಹಿಟ್ಟಿನ ದೋಸೆ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.